ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ನಾನಿವತ್ತು ಇರೋದು ನಮ್ಮ ಮಂಗಳೂರಿನ ಬಂದರಿನಲ್ಲಿ. ಎಸ್ ನೋಡಿ, ನಾನೀಗ ಬಂದಿರೋದು ನಮ್ಮ ವೆರಿ ಫೇಮಸ್ ಹೋಟೆಲ್ ಇದೆಯಲ್ಲ, ನಾರಾಯಣ ಹೋಟೆಲ್ ಅಲ್ಲಿ. ಬಟ್ ನಾನು ಹೋಗ್ತಾ ಇರೋದು ನಾರಾಯಣ ಹೋಟೆಲಿಗಲ್ಲ, ಬೇರೆಯೇ ಒಂದು ಹೋಟೆಲಿಗೆ. ಬನ್ನಿ ಫ್ರೆಂಡ್ಸ್, ಮಂತ್ ಎಂಡಿಗೆ ಉಂಟಲ್ಲ, ಬಜೆಟ್ ಸ್ವಲ್ಪ ಖಾಲಿ ಆಗಿದೆ. ಹಾಗೆ ಇವತ್ತು ನಾರಾಯಣ ಹೋಟೆಲ್ ಬೇಡ, ನಾರಾಯಣ ಹೋಟೆಲ್ ಟೇಸ್ಟಲ್ಲಿ ಇಲ್ಲಿ ಬೇರೆ ಒಂದು ಹೋಟೆಲ್ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲೇ ನಾರಾಯಣ ಹೋಟೆಲ್ ಇರೋದು, ಅದರ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ, ಶ್ರೀ ಅನ್ನಪೂರ್ಣೇಶ್ವರಿ ಅಂತ. ಎಸ್ ಫ್ರೆಂಡ್ಸ್, ಇಲ್ಲಿ ಉಂಟಲ್ಲ ಊಟ, ಗಂಜಿ ಊಟ, ಫಿಶ್ ಫ್ರೈ ಎಲ್ಲ ಸೂಪರ್. ಬನ್ನಿ ಒಳಗೆ ಹೋಗುವ. ಫ್ರೆಂಡ್ಸ್, ಈ ಹೋಟೆಲ್ ಕೂಡ ಮಂಗಳೂರಿನ ಓಲ್ಡೆಸ್ಟ್ ಮತ್ತು ವೆರಿ ಫೇಮಸ್ ಫಿಶ್ ಫ್ರೈ ಹೋಟೆಲ್, ಆಯಿತಾ. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇವತ್ತೊಂದು ಒಳ್ಳೆ ಫಿಶ್ ಫ್ರೈ ಮತ್ತು ಗಂಜಿ ಊಟ ಮಾಡುವ. ಓಕೆ ಫ್ರೆಂಡ್ಸ್, ಬನ್ನಿ ನೋಡಿ. ಇಲ್ಲಿ ಫಿಶ್ ಫ್ರೈ ಮೆನು: ಅಂಜಲ್, ಕಪ್ಪು ಮಾಂಜಿ, ಬಿಳಿ ಮಾಂಜಿ, ನೆಯ್ ಮೀನು, ಬಂಗುಡೆ, ಕೊಡ್ಡಾಯಿ, ಮುರು, ಡಿಸ್ಕೋ, ನಂಗ್, ಅಡವು. ಸೂಪರ್. ರೇಟ್ ಕೂಡ ಉಂಟಲ್ಲ ರೀಸನೇಬಲ್, ಒಳ್ಳೆ ಮಸಾಲ ಫ್ರೈ ಉಂಟಿಲ್ಲಿ. ಫ್ರೆಂಡ್ಸ್, ಈ ಅನ್ನಪೂರ್ಣೇಶ್ವರಿ ಹೋಟೆಲ್ ತುಂಬ ಹಳೆಯ ಹೋಟೆಲ್, ಇದು ಮಂಗಳೂರಿನ ತುಂಬ ಓಲ್ಡೆಸ್ಟ್ ಹೋಟೆಲ್, ಆಯಿತಾ. ಬನ್ನಿ ಇವರ ಕಿಚನಿಗೆ ಹೋಗಿ ಫಿಶ್ ಫ್ರೈ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಒಳ್ಳೆ ಮಸಾಲ ಹಾಕಿಟ್ಟಿದ್ದಾರೆ ಮೀನಿಗೆ. ನೋಡಿ, ಕೊಡ್ಡ ಇದೆ ಇಲ್ಲಿ ನೋಡಿ, ಅಡೆ ಮೀನು. ಫ್ರೆಂಡ್ಸ್, ಇವರು ಯೂಸ್ ಮಾಡೋದು ಪ್ಯೂರ್ ಕೊಕೊನಟ್ ಆಯಿಲ್, ಆಯಿತಾ. ನೋಡಿ, ಕೊಬ್ಬರಿ ಎಣ್ಣೆ. ನನಗಿಲ್ಲಿ ಪರಿಮಳ ಬರ್ತಾ ಉಂಟಾಯ್ತಾ, ತೆಂಗಿನ ಎಣ್ಣೆ, ಒಳ್ಳೆ ಪರಿಮಳ, ಆಯಿತಾ, ಎರೋಮಾ. ಫ್ರೆಂಡ್ಸ್ ನೋಡಿ, ಇವರು ಮೊದಲು ತೆಂಗಿನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಮತ್ತೆ ಇದಕ್ಕೆ ಮಸಾಲ ಹಾಕಿ ಮತ್ತೆ ತವ ಮೇಲೆ ಫ್ರೈ ಮಾಡ್ತಾರೆ. ಫ್ರೆಂಡ್ಸ್ ನೋಡಿ, ಅಂಜಲ್ ಫ್ರೈ ಆಗ್ತಾ ಉಂಟಾಯ್ತಾ. ಇದಕ್ಕೆ ಈಗ ಮಸಾಲ ಹಾಕಿ ಮತ್ತೆ ಫ್ರೈ ಮಾಡಲಿಕ್ಕೆ. ನೋಡಿ, ಅಂಜಲ್ ಪೀಸ್ ಉಂಟಲ್ಲ, ತುಂಬ ದೊಡ್ಡ ಇದೆ. ಫ್ರೆಂಡ್ಸ್, ಇಲ್ಲಿ ಇವ್ರದ್ದು ನೋಡಿ, ಬೊಂಡ ಸುಕ್ಕ, ಮೀನ್ ಫ್ರೈ, ಮತ್ತು ಇವರು ಅಂಜಲ್ ಗಸಿ ಕೂಡ ಮಾಡ್ತಾರೆ, ಅದು ಕೂಡ ಸೂಪರ್. ಇವತ್ತು ನಾನು ಗಂಜಿ ಊಟ ಮಾಡ್ತಿದ್ದೇನೆ, ಆಯಿತಾ ಫ್ರೆಂಡ್ಸ್. ತುಂಬ ದಿನ ಆಯಿತು, ಒಳ್ಳೆ ಗಂಜಿ ಊಟ ಮಾಡುವ. ಫ್ರೆಂಡ್ಸ್, ನಾನಿವತ್ತು ಡಿಸ್ಕೋ ಫ್ರೈ ಆರ್ಡರ್ ಮಾಡಿದ್ದೀನಿ ನೋಡಿ. ಇವ್ರದ್ದು ಕೂಡ ಮಸಾಲ ಉಂಟಲ್ವಾ, ಸಿಮಿಲರ್ ಟು ನಾರಾಯಣ ಹೋಟೆಲ್ ಥರನೇ. ನೋಡಿ, ಮೇಲುಗಡೆ ಫ್ರೈ ಮಾಡಿ ಮಸಾಲ ಹಾಕಿ ಕೊಟ್ಟಿದ್ದಾರೆ ನೋಡಿ. ಮತ್ತು ಇದೊಂದು ಗಂಜಿ. ಫ್ರೆಂಡ್ಸ್, ಗಂಜಿ ಊಟದಲ್ಲಿ ನೋಡಿ, ಒಂದು ಪಲ್ಯ, ಉಪ್ಪಿನಕಾಯಿ ಮತ್ತು ಗ್ರೀನ್ ಚಟ್ನಿ ಇದೆ. ಬನ್ನಿ ಒಂದು ಒಳ್ಳೆ ಗಂಜಿ ಊಟ ಸ್ಟಾರ್ಟ್ ಮಾಡುವ. ರೈಸ್ ನೋಡಿ ತುಂಬ ಕೊಟ್ಟಿದ್ದಾರೆ, ನಾನು ಅರ್ಧ ಮಾತ್ರ ರೈಸ್ ಹಾಕಿದ್ದು. ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕಾಯ್ತಾ. ಸ್ವಲ್ಪ ಹುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಗಂಜಿ ಊಟ ಮಾಡಬೇಕು ಇವತ್ತು. ಕ್ಯಾಬೇಜ್ ಪಲ್ಯ ನೋಡಿ, ಸೂಪರ್. ಸಿಂಪಲ್ ಆಗಿದೆ ಬಟ್ ಟೇಸ್ಟ್ ಸೂಪರ್ ಆಗಿ ಉಂಟಾಯ್ತಾ. ಸ್ವಲ್ಪ ಚಟ್ನಿ ಟೇಸ್ಟ್ ಮಾಡುವ, ಗ್ರೀನ್ ಚಟ್ನಿ ಗಂಜಿಗೆ ಉಂಟಲ್ಲ, ಒಳ್ಳೆ ಸೂಟ್ ಆಗ್ತದೆ. ಫ್ರೆಂಡ್ಸ್, ನೋ ಮೋರ್ ವೇಟಿಂಗ್. ಈಗ ಉಂಟಲ್ಲ ಫಿಶ್ ಟ್ರೈ ಮಾಡಲಿಕ್ಕೆ ಉಂಟು ನೋಡಿ. ಮಸಾಲ ಒಳ್ಳೆ ಹುಡಿ ಹುಡಿ ಮಸಾಲ ಉಂಟಾಯ್ತಾ, ಒಳ್ಳೆ ಪರಿಮಳ ಬರ್ತಾ ಉಂಟು ತೆಂಗಿನ ಎಣ್ಣೆದು. ನೋಡಿ, ಮೀನು ಕೂಡ ಒಳ್ಳೆ ಫ್ರೈ ಆಗಿದೆ. ಟೇಸ್ಟ್ ಮಾಡುವ ಆಯಿತಾ ಮೊದಲೇ. ಸೂಪರ್. ಸ್ವಲ್ಪ ಲಿಂಬೆ ಪುಳಿ ಹಾಕುವ ಆಯಿತಾ, ಸೂಪರ್ ಆಗ್ತದೆ. ಎಸ್, ಸಬಾಷ್, ಸಾಕು. ಈಗ ಮತ್ತೆ ಟೇಸ್ಟ್ ಮಾಡುವ ನೋಡಿ. ಫ್ರೆಂಡ್ಸ್, ಒಳ್ಳೆ ಮಸಾಲ, ಸೂಪರ್.
ಫ್ರೆಂಡ್ಸ್, ಕೇಬೇಜ್ ಪಲ್ಯ ಸೂಪರ್ ಆಗಿದೆ ಆಯಿತಾ. ನಮಗೆ ಬೇಕಾದರೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ ಇಲ್ಲಿ ನೋಡಿ. ಈಗ ಮೀನನ್ನು ಪಲ್ಟಿ ಹಾಕುವ ಸಮಯ ನೋಡಿ. ಮೀನನ್ನು ಪಲ್ಟಿ ಹಾಕಿ ಸ್ವಲ್ಪ ಮಸಾಲ ಹಾಕುವ, ಮತ್ತು ಮಸಾಲ ಒಟ್ಟಿಗೆ ಟೇಸ್ಟ್ ಮಾಡುವ ಆಯಿತಾ ಫ್ರೆಂಡ್ಸ್. ಅಲ್ಟಿಮೇಟ್ ಟೇಸ್ಟ್ ಆಯಿತಾ, ಸೂಪರ್. ಈಗ ಪುನಃ ನನ್ನ ಉಳಿದ ಅರ್ಧ ಗಂಜಿ ಪುನಃ ಹಾಕ್ತೀನಿ ನೋಡಿ. ಫ್ರೆಂಡ್ಸ್, ಗಂಜಿ ಖಾಲಿ ಆಗ್ತಾ ಬಂದಿದೆ. ಊಟ ಉಂಟಲ್ವಾ, ಸೂಪರ್. ಫಿಶ್ ಫ್ರೈ ಕೂಡ ಒಳ್ಳೆ ಉಂಟು, ಟೇಸ್ಟಿ ನೋಡಿ ಫ್ರೆಂಡ್ಸ್. ಮಂಡೆ ಕೂಡ ಖಾಲಿಯಾಗಿದೆ ಮೀನಿದು ನೋಡಿ. ಊಟ ಎಲ್ಲ ಖಾಲಿ ಮಾಡಿದ್ದೇನೆ. ಸ್ವಲ್ಪ ಪಲ್ಯ ಉಳಿದಿದೆ, ಅದು ಕೂಡ ಖಾಲಿ ಮಾಡುವ. ಫ್ರೆಂಡ್ಸ್, ನಿಮಗೊಂದು ಒಳ್ಳೆ ಹೋಮ್ಲಿ ಫುಡ್, ಒಳ್ಳೆ ಗಂಜಿ ಊಟ ಮಾಡಬೇಕಿದ್ರೆ ಇಲ್ಲಿ ಬಂದು ಟ್ರೈ ಮಾಡಿ ನೋಡಿ. ಇವರ ಹತ್ರ ಮೀನು ಬಿಟ್ಟು ಚಿಕನ್ ಸುಕ್ಕ ಕೂಡ ಇದೆ, ಒಳ್ಳೆ ಸ್ಪೆಷಲ್ ಚಿಕನ್ ಸುಕ್ಕ ಮ್ಯಾಂಗ್ಳೂರ್ ಸ್ಟೈಲ್. ಹಾಗೂ ನೋಡಿ ಎಟ್ಟಿ ಸುಕ್ಕ, ಇದು ಕೂಡ ಸೂಪರ್. ಫ್ರೆಂಡ್ಸ್, ಈ ಹೋಟೆಲ್ ಇರೋದು ನಮ್ಮ ಮಂಗಳೂರಿನ ವೆರಿ ಫೇಮಸ್ ಹೋಟೆಲ್ ನಾರಾಯಣ ಹೋಟೆಲ್ ಪಕ್ಕದಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಇದೆ. ನೀವು ಇಲ್ಲಿ ಬಂದಾಯ್ತು ನೋಡಿ, ಅದರ ರೈಟ್ ಸೈಡಲ್ಲಿ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಒಳ್ಳೆ ಗಂಜಿ ಊಟ ಬೇಕಾದರೆ ಇಲ್ಲಿ ಬಂದು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.